ಮೊದಲನೇದಾಗಿ ಎಲ್ಲರಿಗೂ ಮಹಾಶಿವರಾತ್ರಿ ಶುಭಾಶಯಗಳು. ಇವತ್ತಿನ ದಿನ ಎಲ್ಲ ಭಕ್ತಾದಿಗಳಿಗೆ ಶುಭವಾಗಲಿ, ಆ ದೇವರ ಕೃಪೆ ಇರಲಿ ಅಂತ ಮಾತಾಡಿಕೊಂಡು ಇವತ್ತು 6ನೇ ವರ್ಷ ನಾವು ಶ್ರೀ ಮಹಾಲಿಂಗೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ಶಿವರಾತ್ರಿ ಆಚರಣೆ ಮಾಡ್ತಾಯಿದ್ದೀರಿ. ಇವಾಗ ಬೆಳಗಿನ ಜಾವ ನಾವು ಇಲ್ಲಿ 15ನೇ ತಾರೀಕು ನಾವು ಶಿವ ಲಿಂಗದು ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಸ್ಥಳ ಶುದ್ಧಿ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ಹೋಮ ಹವನಗಳು ಮಾಡಿದ್ದೀರಿ. ಅದೇ ರೀತಿ ರೂಪಂ ಜೋಶಿ ಅವರು ಉಜ್ಜಯಿನು ಏನು ಆ ಮಹಾಕಾಲೇಶ್ವರ ದೇವಸ್ಥಾನದ ವತಿಯಿಂದ ಬಂದು ಇಲ್ಲಿ ಪಂಚಾಮೃತ ಅಭಿಷೇಕ ಮತ್ತು ಮಹಾಕಾಲೇಶ್ವರದ ಅಲಂಕಾರ ಮತ್ತು ಭಸ್ಮಾರತಿಯನ್ನು ಇವಾಗ ಮಾಡಿ ಮುಗಿಸಿದ್ರು. ಅದ್ರ ಜೊತೆಯಲ್ಲಿ ಅವ್ರು ಮಾಡ್ತಾ ಇದ್ದಾಗೆ ಪೂರ್ಣಾವತಿ ಆಯಿತು. ಅದಾದಮೇಲೆ ಇವಾಗ ಮಹಾಮಂಗಳಾರತಿ ನಡೀತಾ ಇದೆ ಗಂಗಾರತಿ ಜೊತೆಯಲ್ಲಿ. ಸೊ ಇದೇ ನೆಕ್ಸ್ಟ್ ಬಂದು 4 ಗಂಟೆಗೂ ಗಂಗಾರತಿ ಇದೆ. 5:15ಗೆ ಉತ್ಸವ ಬಲಿ ನಡೀತದೆ. 7:30ಯಿಂದ ಕಲ್ಚರಲ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. 6:00ಗೆ ರಥೋತ್ಸವ ಇರುತ್ತೆ. ಸೊ ಎಲ್ಲ ಇಲ್ಲಿ ಯಾರಿಗೂ ನಾವು ಯಾವುದೇ ರೀತಿ ಟಿಕೆಟು ಇಲ್ಲಾಂದರೆ ಕೂಪನ್ ಇಲ್ಲಾಂದರೆ ಫೀಸ್ ಏನು ಇಟ್ಟಿಲ್ಲ. ಎಲ್ಲ ಭಕ್ತಾದಿಗಳಿಗೂ ಉಚಿತವಾಗಿ ನಾವು ಸೇವೆ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀರಿ. ಊಟದೇನು ನಾವು ಇಲ್ಲಿ ಬಡಿಸ್ತಾ ಇದ್ದೀರಿ ಎಲ್ಲರಿಗೂ, ಇಲ್ಲ ಪ್ರಸಾದದ ರೂಪದಲ್ಲಿ ನಾವು ಎಲ್ಲರಿಗೂ ಕೊಡ್ತಾಯಿದ್ದೀರಿ. ಅದು ಸಿರಿಧಾನ್ಯದಲ್ಲಿ ಮಾಡಿರುವಂಥದ್ದು. ಯಾಕಂದರೆ ಕೆಲವರು ಉಪವಾಸ ಇರ್ತಾರೆ, ವ್ರತ ಹೊಂದಿರ್ತಾರೆ, ಅವರು ಅಕ್ಕಿ ಮತ್ತು ಗೋಧಿ ತಿನ್ನಬಾರ್ದು ಅಂತಿರುತ್ತೆ. ಅದರಿಂದ ಅದನ್ನು ಮಾಡ್ತಾಯಿರ್ತೀರಿ. 24 ಗಂಟೆ ಊಟ ಪ್ರಸಾದ ರೂಪದಲ್ಲಿ ಊಟ ಸಿಗುತ್ತೆ. ಪಾನಕ, ಮಜ್ಜಿಗೆ, ಟೀ, ಕಾಫಿ ಇರ್ಬೋದು. ವಯಸ್ಸಾದವ್ರಿಗೆ ಬಂದಾಗ ಪೂಜೆ ಮಾಡೋದಕ್ಕೆ ಮತ್ತು ಧ್ಯಾನ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದ್ದೀರಿ. ಏನು ನಾವು 6ನೇ ವರ್ಷ ಇವತ್ತು ಕಾರ್ಯಕ್ರಮ ಮಾಡುವಾಗ ನೀವೇ ನೋಡ್ಬೋದು. ನೀವು ಎಲ್ಲರೂ ಸ್ನೇಹಿತರು 1ನೇ ವರ್ಷದಿಂದನೂ ನೀವು ನಮಗೆ ಸಹಕಾರ ಕೊಡ್ತಾ ಬಂದಿದ್ದೀರಿ ಮಾಧ್ಯಮದವರು. ಇವತ್ತು ಆ ಶಿವನ ಕೃಪೆಯಿಂದ ನಾವೆಲ್ಲ ನಿಮಿತ್ತ ಅವ್ರ ಸೇವೆಯಲ್ಲಿ ನಾವು ನಮ್ಮ ಪಾತ್ರನ ನಿಭಾಯಿಸ್ತಿದ್ದೀರಿ. ಇವತ್ತು ಎಲ್ಲ ಕಡೆಯಿಂದ ಜನ ಬಂದು ಈ ದೇವರ ದರ್ಶನ ತಗೊಂಡಿದ ಮೇಲೆ ಒಳ್ಳೆಯದಾಗಿದೆ ಅಂತ ಅವ್ರು ತಿಳಿಸಿದ್ದಾರೆ. ಇದೇ ರೀತಿ ಎಲ್ಲರಿಗೂ ಬಂದವ್ರಿಗಿರಲಿ, ವೀಕ್ಷಣೆ ಮಾಡಿದವ್ರಿಗಿರಲಿ ಮತ್ತು ಎಲ್ಲ ಭಕ್ತಾದಿಗಳಿಗೆ ಶಿವನ ಕೃಪೆ ಇದು ಒಳ್ಳೆಯದು. ಜಾಗರಣೆ ಸಮಯದಲ್ಲಿ ಏನು ಮಾಡ್ತಾಯಿದ್ದೀರಿ, ಸಾಯಂಕಾಲ ರಥೋತ್ಸವ ಆದಮೇಲೆ ಕಲ್ಚರಲ್ ಪ್ರೋಗ್ರಾಮ್ ಇರುತ್ತೆ. ಡಿವೋಷ್ನಲ್ ಆಗಿ ನಮ್ಮ ಪಂಚವೀಣೆ ಇರ್ಬೋದು, ಮತ್ತು ಹಲವಾರು ಕಾರ್ಯಕ್ರಮಗಳು, ನೃತ್ಯಗಳು ಮತ್ತು ಜಾನಪದ ಗೀತೆಗಳು. ಸೊ ಬಂದಂಥವ್ರಿಗೆ ದೇವರ ಜೊತೆಯಲ್ಲಿ, ದೇವರ ಹಾಡುಗಳ ಜೊತೆಯಲ್ಲಿ ಬಂದಂಥವ್ರಿಗೆ ಎಚ್ಚರಿಕೆ ಇರೋಕ್ಕೆ ಏನು ಭಜನೆಗಳು ಮಾಡಬೇಕು ಅದನ್ನು ಮಾಡ್ತಾಯಿದ್ದಾರೆ. ಅದರ ಜೊತೆಯಲ್ಲಿ ಮಧ್ಯದಲ್ಲಿ 2 ಯಾಮ ಪೂಜೆಗಳು ನಡೀತದೆ. ಆ ಯಾಮದಾದಮೇಲೆ ಮಹಾಮಂಗಳಾರತಿಗಳು ನಡೀತಾ ಇರುತ್ತೆ. ಸೊ ಜಾಗರಣೆ ಹೋದ್ಸಲಿ ಮೊನ್ನೆ ಅದಕ್ಕೆ ಹೋದ್ಸತಿ 3ನೇ ವರ್ಷದಿಂದ ಚೆನ್ನಾಗಿ ನಡೀತಾ ಇದೆ. ಜನ ಬೆಳಗ್ಗೆ 6:30ವರೆಗೂ ಇರ್ತಾ ಇದ್ದಾರೆ. ಸೊ ಈ ವರ್ಷವೂ ಅದೇ ರೀತಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ನಾವು ಭಕ್ತಾದಿಗಳು ಇವಾಗ ನಾವು ಹೋದ್ಸಲಿ ನಾವು ಊಟದ ವಿಚಾರ ನಾವೆಲ್ಲ ಮಾಡಿ ನಮ್ಮ ಏನು GK ಕೇಟರ್ಸ್ ಅಂತ ಪ್ರಸಾದನ ಊಟದ ವಿಚಾರ ಕೊಡ್ತಾರೆ. ಅವ್ರಿಗೆ ಇವತ್ತುವರೆಗೂ ಜನ ಎಷ್ಟು ಬರ್ತಾರಂತ ಗೊತ್ತಿಲ್ಲ. ಯಾಕಂದರೆ ವರ್ಷ ಪ್ರಸಾದದ್ದು 15ರಿಂದ 20 ಸಾವಿರ ಜನ ಜಾಸ್ತಿ ಆಗ್ತಾಯಿದ್ದಾರೆ. ಸೊ ಹೋದ ವರ್ಷ 75,000ದಿಂದ 80,000 ಜನ ಊಟ ಮಾಡಿದ್ದಾರೆ. ಅದೇ ರೀತಿ ಇನ್ನೂ ಒಂದು 10-15-20 ಸಾವಿರ ಜಾಸ್ತಿ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.